This video sponsored by BuyMode shopping app. BuyMode e-shopping application is one of the best online shopping app now available on Play Store and App Store. Click below link and install application. Thank you. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನಲ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಲು ಮರಿಬೇಡಿ. ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೂ ಯಾವುದೇ ಥರ ಸ್ಟಿಚಿಂಗ್ ಅಥವಾ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇಲ್ಲ. ಇವತ್ತು ನಾನು ಈ ವಿಡಿಯೋನಲ್ಲಿ ಮಷಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಕಾಸ್ ನಾವು ಹೊಲಿವಾಗ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬಂದ್ರೇ ನಾವು ಬ್ಲೌಸನ್ನು ನೀಟಾಗಿ ಹೊಲಿಬಹುದು. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಅವರು ಹೊಲಿವಾಗ ದಾರ ಪ್ರತಿ ಸಲ ನಡುವೆ ಕಟ್ ಆಗುತ್ತೆ ಅಂತ. ಸೊ ಅದು ಯಾಕಾಗುತ್ತೆ ಅನ್ನೋ ರೀಸನ್ಸನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ. ಸೊ ನಡೀರಿ ನೋಡೋಣ. ದಾರ ಕಟ್ ಆಗುವ ಮೇನ್ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ದಾರದ್ದು ಕ್ವಾಲಿಟಿ ಒಳ್ಳೆದ್ದು ಇದ್ರೆ ನಿಮ್ ಸ್ಟಿಚಿಂಗ್ ತುಂಬಾ ಸರಿ ಬರುತ್ತೆ, ಮತ್ತೆ ಅದು ನಡುವೆ ಕಟ್ ಆಗೋದಿಲ್ಲ. ಈಗ ನೋಡಿ ದಾರದ ಕ್ವಾಲಿಟಿ, ಈಗ ನನ್ನ ಹತ್ರ 2 ದಾರ ಇದೆ. ಇದು ಒಂದ್ ಸ್ವಲ್ಪ ಅಷ್ಟೊಂದು ಸರಿ ಕ್ವಾಲಿಟಿ ಇಲ್ಲ, ಮತ್ತು ಇದು ಒಳ್ಳೆ ಕ್ವಾಲಿಟಿ ಇದೆ. ಇವಾಗ ಒಳ್ಳೆ ಕ್ವಾಲಿಟಿ ಮತ್ತೆ ಅಷ್ಟೊಂದು ಲೋ ಕ್ವಾಲಿಟಿ ಹೇಗೆ ಗುರ್ತು ಹಿಡಿದು ಅಂದ್ರೆ, ಈಗ ನೋಡಿ ನಾನು ಜಸ್ಟ್ ದಾರನ ಈ ರೀತಿ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಕಟ್ ಆಗ್ತಾ ಇದೆ. ಸೊ ಈ ರೀತಿ ಆಗಿದ್ರೆ ಅದ್ರದ್ದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಹೀಗಾಗಿ ನೀವು ಚೆನ್ನಾದ್ದು ಒಳ್ಳೆದು ಕ್ವಾಲಿಟಿಯನ್ನ ಯೂಸ್ ಮಾಡಿ. ಈಗ ನಾನು ಯೂಸ್ ಮಾಡುವ ದಾರ ಸ್ಪನ್ ಪಾಲಿಸ್ಟರ್ ಥ್ರೆಡ್ ಅಂತ ಬರುತ್ತೆ. ಈ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ಹೊಲಿಗೆ ತುಂಬಾ ಸರಿ ಬರುತ್ತೆ, ಹಾಗೆ ಇದು ಇಮಿಡಿಯೇಟ್ಲಿ ಕಟ್ ಕೂಡ ಆಗೋದಿಲ್ಲ. ಸೊ ಈ ದಾರನ ನೀವು ಯೂಸ್ ಮಾಡಿ ನೋಡಿ. ಇವಾಗ ಸೆಕೆಂಡ್ ರೀಸನ್ ಅಂದ್ರೆ, ಈ ಸೂಜಿ ಸ್ಟಿಚಿಂಗ್ ಹಾಕುವ ಸೂಜಿ ಇಲ್ಲಿ ಇರುತ್ತೆ, ಈ ಪಾಯಿಂಟ್ಗೆ ಇರುತ್ತೆ. ಇದು ಹಾಳಾಗಿದ್ರೆ ಕೂಡ ನಮ್ ದಾರ ಕಟ್ ಆಗುತ್ತೆ. ಈಗ ನಾನು ಒಂದು ಎಕ್ಸ್ಟ್ರಾ ಸೂಜಿಯನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೈಯಲ್ಲಿ ತಗೊಂಡಿದ್ದೀನಿ. ಈ ಸೂಜಿನ ನೀವು ಈ ರೀತಿ ಮುಟ್ಟಿ ನೋಡ್ಬೇಕು. ಎಲ್ಲಿನೂ ನಿಮ್ಗೆ ನಿಮ್ ಬಟ್ಟಿಗೆ ಸೂಜಿ ಒಂದ್ ಸ್ವಲ್ಪ ಚುಚ್ತಾ ಇದ್ರೆ ಅದ್ರ ಪಾಯಿಂಟ್ ಬೆಂಡ್ ಆಗಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ಇದು ಪಾಯಿಂಟ್ ನಿಮ್ಗೆ ಚುಸ್ತಾ ಇದ್ರೆ ಅದು ಕೂಡ ಹಾಳಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿ ಸೂಜಿ ಪಾಯಿಂಟ್ ಹಾಳಾಗಿ ಹಾಗೆ ನಾವು ಸ್ಟಿಚ್ ಅನ್ನ ಮಾಡ್ತಾ ಇದ್ರೆ ದಾರ ಕಟ್ ಆಗುತ್ತೆ. ಸೊ ನೀವು ನೀಡಲ್ ಅನ್ನ ಚೇಂಜ್ ಮಾಡ್ಬೇಕು, ಇಲ್ಲಾದ್ರೆ ಹೊಲಿವಾಗ ದಾರ ಕಟ್ ಆಗುತ್ತೆ. ಹಾಗೆ ನೋಡಿ, ನಾನು ಒಂದು ಬಟ್ಟೆಯಲ್ಲಿ ಈ ರೀತಿ ಸೂಜಿನ ಚುಚ್ ನೋಡ್ತಾ ಇದ್ದೀನಿ. ಇದು ನೋಡಿ ಎಲ್ಲಿ ಸಿಕ್ಕೊಳ್ತಾ ಇಲ್ಲ, ಇಮಿಡಿಯೇಟ್ಲಿ ತುಂಬಾ ಈಸಿಯಾಗಿ ಈ ತರ ಬರ್ತಾ ಇದೆ, ಸ್ಟಿಚ್ ಈ ರೀತಿ ಬೀಳುತ್ತೆ. ಸೊ ನಾವು ಅರವೆಯಲ್ಲಿ ಈ ರೀತಿ ಸೂಜಿನ ಚುಚ್ ನೋಡ್ಬೇಕು. ಅದು ಈ ರೀತಿ ಸಿಕ್ಕೊಳ್ತಾ ಇದ್ರೆ ನಿಮ್ ನಿಡಲ್ ಪಾಯಿಂಟ್ ಹಾಳಾಗಿದೆ. ಸೊ ಅದನ್ನು ಚೇಂಜ್ ಮಾಡಬೇಕು. ಥರ್ಡ್ ರೀಸನ್ ಅಂದ್ರೆ ಥ್ರೆಡ್ ಟೆನ್ಷನ್ ಡಿಸ್ಕ್. ಇವಾಗ ನೋಡಿ ಇಲ್ಲಿ ಒಂದು ರಿಂಗ್ ತರ ಇರುತ್ತೆ, ಇದಕ್ಕೆ ಥ್ರೆಡ್ ಟೆನ್ಷನ್ ಡಿಸ್ಕ್ ಅಂತ ಅಂತಾರೆ. ಇದರಲ್ಲಿ ನಾವು ಅದನ್ನ ಸೆಟ್ಟಿಂಗ್ ಅನ್ನ ಮಾಡಬಹುದು. ಇದರಲ್ಲಿ ದಾರ ಬರುತ್ತೆ. ಸೊ ಇದು ಈ ರೀತಿ ನೀವು ರಿವರ್ಸ್ ಅದನ್ನ ತಿರುಗಿಸಿದ್ರೆ ಇದು ಟೆನ್ಷನ್ ಡಿಸ್ಕ್ ಲೂಸ್ ಆಗುತ್ತೆ, ಮತ್ತೆ ಇದನ್ನು ನಮ್ ಸೈಡ್ ಈ ರೀತಿ ತಿರುಗಿಸಿದ್ರೆ ಅದು ಟೈಟ್ ಆಗುತ್ತೆ. ಸೊ ತುಂಬಾ ಲೂಸ್ ಆಗಿದ್ರೆ ಅಥವಾ